ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಪರಮಪೂಜ್ಯ ಶ್ರೀ ಶಿವಂ ಗುರುಜಿಗಳ ಪಾದಾರವಿಂದಕ್ಕೆ ನಮಿಸುತ್ತಾ ಇಂದಿನ ವಿಷಯವನ್ನು ಪ್ರಸ್ತಾಪಿಸೋಣ. ನನ್ನ ಹೆಸರು ಜಯಶಂಕರ್ ಅಂತೇಳಿ. ನಾನು ವನ್ಯಜೀವಿಗಳ ಸಂರಕ್ಷಣೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಹಾಗೂ ನಾನು ಸಾವಯವ ಕೃಷಿಕ. ಈ ಸೈಂಟಿಫಿಕ್ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಯಾವುದೇ ವಿಷಯನಾಗಲಿ ಅದನ್ನು ನಾನು ಸ್ವಂತವಾಗಿ ಅನುಭವಿಸೋ ತನಕ ನಾನು ಅದನ್ನು ನಂಬಕ್ಕೆ ಹೋಗೋದಿಲ್ಲ. ಆ ರೀತಿ ಇತ್ತು. ಅದರಿಂದನೇ ಸುಮಾರು ನಾನೊಂದು 35-36 ವರ್ಷದ ತನಕ ದೇವರಿರ್ಬೋದು, ಇಲ್ಲ ದೇವಸ್ಥಾನ ಇರ್ಬೋದು, ಪೂಜೆ ಪುನಸ್ಕಾರ, ಹೋಮ ಹವನ, ಈ ಜ್ಯೋತಿಷ್ಯ, ಇವುಗಳಿಂದ ಎಲ್ಲ ಬಹಳ ದೂರ ಉಳಿದಿದ್ದೆ. ಅಂದರೆ ಅದೇನು ಸೈನ್ಸೇ ಅಲ್ವಲ್ಲ, ಅದನ್ನು ಏಕೆ ನಂಬಬೇಕು, ಅದನ್ನು ಯಾವ ರೀತಿ ನಂಬಬೇಕು ಅಂತ ಹೇಳ್ಬಿಟ್ಟು. ಆದರೆ ದೈವ ಸಾಕ್ಷಾತ್ಕಾರ ಆದಮೇಲೆ ನನಗೆ ಅಲ್ಲಿ ಒಂದು ಗುರುವಿನ ಅವಶ್ಯಕತೆ ಇದೆ ಅಂತ ಅನಿಸ್ತು. ಕಳೆದ 5 ವರ್ಷಗಳಲ್ಲಿ ಸುಮಾರು 100 ಗುರುಗಳನ್ನ ಹುಡ್ಕೊಂಡು ಹೋದೆ. ಆಗ ಎಲ್ಲರೂ ಏನೇನೋ ಒಂದು ಹೇಳ್ಕೊಡ್ತಾರೆ, ಬಟ್ ನನಗೆ ಆ ಕನೆಕ್ಟಿವಿಟಿನೂ ಆಗಿಲ್ಲ, ಮನಸ್ಸಿಗೆ ನನಗೆ ಅದು ಇಡಿಸ್ಲೂ ಇಲ್ಲ ನಾನು ಹುಡುಕ್ತಾ ಇರೋದೇ ಬೇರೆ ಅಂತ. ಆಗ ಕೊನೆಗೆ ನಾನು ಬಂದಿದ್ದು ಇಲ್ಲಿ ರಾಷ್ಟ್ರೀಯ ನಾಡಿ ಜ್ಯೋತಿಷ್ಯ ಪರಿಷತ್ಗೆ. ಇಲ್ಲಿ ಗುರುಕುಲದಲ್ಲಿ ಮೊದಲನೇ ದಿವಸ ಬಂದಾಗಲೇ ನನಗೆ ಶಿವಂ ಗುರೂಜಿಯವರ ಭೇಟಿ ಆಯಿತು. ಭೇಟಿಯಾಗಿದ್ದ ತಕ್ಷಣ ಗುರುಗಳು ಹೇಳಿದ್ದು ಒಂದು ಮಾತು ಒಂದೇ, ನೀವು ಶ್ರೀಚಕ್ರದ ಯಂತ್ರ ರಚನೆಯನ್ನು ಮತ್ತು ನಾಡಿ ಜ್ಯೋತಿಷ್ಯವನ್ನು ಕಲಿಯಿರಿ ಅಂತ. ನಾನು ಹೇಳಿದೆ, ಗುರುಗಳೇ, ನಾನು ನಾಡಿ ಜ್ಯೋತಿಷ್ಯ ಕಲಿತೀನಿ, ಶ್ರೀಚಕ್ರ ಅಂತಲೂ ಕಲಿತೀನಿ, ಬಟ್ ಆ ಉದ್ದೇಶ ಏನು ಹೇಳ್ಕೊಡಿ ಅಂತ. ಗುರುಗಳು ಒಂದೇ ಮಾತು ಹೇಳಿದ್ದು, ನೀವು ನಾಡಿ ಜ್ಯೋತಿಷ್ಯನ ಬೇಸಿಕ್ ಕ್ಲಾಸಸ್ ತೊಗೊಳ್ಳಿ, ನಿಮಗೆ ಇಷ್ಟ ಆಯಿತಾ ಕಂಟಿನ್ಯೂ ಮಾಡಿ. ಮತ್ತು ಅವರು ಇನ್ನೊಂದು ವಿಷಯ ಏನು ಹೇಳಿದ್ರು ಅಂದರೆ, ದಿಸ್ ಈಸ್ ನಾಟ್ ಫಾರ್ ರಿಲಿಜಿಯಸ್ ಎಂಟರ್ಟೈನ್ಮೆಂಟ್ ಅಂತ. ನೀವು ಎಲ್ಲೋದ್ರೂ ಯಾರೂ ಈ ಮಾತನ್ನು ಹೇಳೋದಿಲ್ಲ. ಆ ಮಾತುಗಳು ಯಾರು ಹೇಳ್ತಾರೆ ಅಂದರೆ, ಯಾರಿಗೆ ತನ್ನ ಜ್ಞಾನವನ್ನು ಕೊಡಬೇಕು ಅನ್ನೋ ತುಡಿತಾ ಇರುತ್ತೋ ಅಂಥವ್ರು ಮಾತ್ರನೇ ಆ ರೀತಿಯ ಹೇಳಿಕೆಗಳನ್ನು ಕೊಡೋಕ್ಕೆ ಸಾಧ್ಯ. ಆಗ ನಾನು ಎನ್ರೋಲ್ ಆಗಿ ಈ ರಾಷ್ಟ್ರೀಯ ನಾಡಿ ಜ್ಯೋತಿಷ್ಯ ಪರಿಷತ್ನಲ್ಲಿ ವಿದ್ಯಾರ್ಥಿಯಾಗಿ ನಾನು ಜಾಯ್ನ್ ಆದೆ. ಇಲ್ಲಿ ಮೊದಲಿಗೆ ಬಂದಾಗ ನಾನು ಕಲ್ತಿದ್ದು ನಾದಾನುಸಂಧಾನ ಏನು ಅಂದರೆ ಓಂಕಾರವನ್ನು ಉಚ್ಚರಿಸೋದು. ನಾನು ಸುಮಾರು ಕೇಳಿದ್ದೆ, ಓಂಕಾರನ ಅದೊಂದು ಕ್ರಮನ, ಓಂಕಾರನ ಉಚ್ಚಾರಣೆ ಮಾಡೋದು ಒಂದು ಕ್ರಮನ ಅಂದ್ಕೊಂಬಿಟ್ಟಿರ್ತೀವಿ. ಯಾರು ನೋಡಿದ್ರು ಓಂ ಅಂತ ಪ್ರತಿಯೊಂದರಲ್ಲೂ ಬಳಸ್ತಾ ಇರ್ತಾರೆ. ಆದರೆ ಇಲ್ಲಿ ನಮಗೆ ಶಿವಂ ಗುರುಗಳು ಓಂಕಾರದ ಸರಿಯಾದ ಉಚ್ಚಾರಣೆಯ ಕ್ರಮವನ್ನು ಹೇಳ್ಕೊಡ್ತಾರೆ. ಅಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ನಮ್ಮ ಆತ್ಮ ಪರಮಾತ್ಮನ ಜೊತೆ ಲೀನವಾಗೋದು ಆ ಒಂದು ಶಬ್ದದಿಂದ. ಅದು ಹೇಗೆ ಅಂತ ಆ ಗುರುಮುಖಿಯನ್ನು ತಿಳ್ಕೊಂಡ್ರೆ ಅದು ನಮಗೆ ಗೊತ್ತಾಗೋದು. ಇನ್ನು ಎರಡನೇದು ಬಂದ್ಬಿಟ್ಟು ಪಂಚಕ್ರಿಯಾ ಶುದ್ಧಿ ಬಹಳ ಅವಶ್ಯಕತೆ. ಯಾಕಂದರೆ ನಮ್ಮ ದೇಹನ ಯಾವ ರೀತಿ ನಾವು ಒಂದು ಲೈನ್ ಆಫ್ ಅಟೈನ್ಮೆಂಟ್ಗೆ ತೊಗೊಂಬರೋದು ಅಂತ ಹೇಳ್ಬಿಟ್ಟು ಅದಿರುತ್ತದು. ಅದಕ್ಕೆ ನಾವು ಪಂಚಕ್ರಿಯಾ ಶುದ್ಧಿಯನ್ನು ಗುರುಗಳು ಹೇಳಿಕೊಟ್ರು. ಮತ್ತು ಆ ಪಂಚಕ್ರಿಯಾ ಶುದ್ಧಿಯಲ್ಲಿ ಬರೋದು ಬಂದ್ಬಿಟ್ಟು ಅಗ್ನಿಹೋತ್ರ ಅಂದರೆ ಏನು ಅಂದರೆ, ಈಗ ನಾನು ಸುಮಾರು ಕಡೆ ನೋಡಿದ್ದೆ. ಅಗ್ನಿಹೋತ್ರ ಅಂದರೆ 2 ಲೈನ್ ಮಂತ್ರ ಹೇಳ್ಬಿಡ್ತಾರೆ, ಇದೇ ಅಗ್ನಿಹೋತ್ರ, ತುಂಬ ಈಸಿ, ಬರೀ 2ರಿಂದ 3 ನಿಮಿಷದಲ್ಲಿ ಮಾಡಿಬಿಡ್ತಾರೆ ಅಂತ. ನಾನು ಹಾಗೆ ಹೇಳ್ಕೊಂಡು ಅಗ್ನಿಹೋತ್ರಕ್ಕೆ ಕುಳಿತುಕೊಂಡಿದ್ದು. ಆದರೆ ಅಲ್ಲಿ ಗೊತ್ತಾಯಿತು, ಅಗ್ನಿಹೋತ್ರ ಅಂದರೆ ಅದೊಂದು ಸುದೀರ್ಘವಾದ ಕ್ರಮ. ಮತ್ತು ಅಗ್ನಿಹೋತ್ರ ಮಾಡೋದ್ರಿಂದ ಫಲ ಸುಮ್ಮನೆ ಸಿಗೋದಿಲ್ಲ. ಅದರ ರೀತಿ ನೀತಿಗಳಿಂದ ಮಾಡಿದಾಗ ಮಾತ್ರನೇ ಅದರ ಫಲಗಳು ಸಿಗೋದು. ನಾಡಿ ಜ್ಯೋತಿಷ್ಯದ ಕುರಿತು. ನಾಡಿ ಜ್ಯೋತಿಷ್ಯ ಏನಂದರೆ, ಜ್ಯೋತಿಷ್ಯ ಅಂದರೆ ಈಗ ಯೂಶ್ವಲಿ ಏನು ತಿಳ್ಕೊತೀವಿ ಅಂದರೆ, ಜ್ಯೋತಿಷ್ಯದ ಪರಿಹಾರ ಅಂದರೆ ಏನೋ ಒಂದು ಹೋಮ ಮಾಡೋಕ್ಕೆ ಹೇಳ್ತಾರೆ, ಏನೋ ಪೂಜೆ ಮಾಡೋಕ್ಕೆ ಹೇಳ್ತಾರೆ, ಇಲ್ಲಾಂದರೆ ಏನೋ ಒಂದು ಯಂತ್ರನೋ ಏನೋ ಕಟ್ಕೊಳ್ಳೋಕ್ಕೆ ಹೇಳ್ತಾರೆ, ತಾಯ್ತನೋ, ಈ ರೀತಿ ಇರುತ್ತೆ. ಆದರೆ ಶಿವಂ ಗುರುಜಿಗಳು ಹೇಳಿಕೊಟ್ಟ ರೀತಿ ಏನಂದರೆ, ಈ ನಾಡಿ ಜ್ಯೋತಿಷ್ಯ ಇದೆಯಲ್ಲ, ಇದು ಬಂದ್ಬಿಟ್ಟು ನಮ್ಮ ಜಾತಕದಲ್ಲಿನ ದೋಷಗಳನ್ನ ನಮ್ಮ ಬಿಹೇವಿಯರ್ ಮೂಲಕನೇ ಚೇಂಜ್ ಮಾಡ್ಕೊಬೇಕು ಅಂಥದ್ದು. ಇದು ಬಹಳ ಹೊಸದು. ಯಾಕಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ. ತುಂಬ ಜನ ಅನ್ಕೊತಾರೆ ಜ್ಯೋತಿಷ್ಯದ ಪರಿಹಾರ ಏನು ಅಂದರೆ ಬೇರೆ ಬೇರೆ ಪರಿಹಾರಗಳು ಅಂದ್ಕೊಂಡ್ಬಿಡ್ತಾರೆ. ತಮ್ಮನ್ನು ತಾವು ತಿದ್ಕೊಳ್ಳೋದು ಅಂತಿದೆಯಲ್ಲ, ಇದು ಬಹಳ ಚೆನ್ನಾಗಿದೆ. ಮತ್ತು ಇದನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನು ಪರಿಹಾರಗಳನ್ನ ಅದಕ್ಕೆ ಕಂಡುಕೊಂಡಿದ್ದೀನಿ. ನೀವು ಕೂಡ ಈ ಥರ ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ರಾಷ್ಟ್ರೀಯ ನಾಡಿ ಜ್ಯೋತಿಷ್ಯ ಪರಿಷತ್ಗೆ ಬಂದು ಅದನ್ನು ಪಡ್ಕೊಳ್ಳಿ. ಈ ರೀತಿ ಹೇಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.